ಎಲ್ಲರಿಗೂ ನಮಸ್ಕಾರ. ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 55. ನಾವು ಕಳೆದ ಅಧ್ಯಾಯದಲ್ಲಿ ವೈಶ್ಯ ಕುಲದಲ್ಲಿ ಒಂದು ಮದುವೆ ನಡಿಬೇಕು ಅಂದರೆ ಯಾವ್ಯಾವ ರೀತಿಯ ಕಾರ್ಯಗಳನ್ನ ಮಾಡಬೇಕು, ಎಷ್ಟು ದಿನ ಆ ಮದುವೆ ಸಮಾರಂಭ ನಡಿಬೇಕು, ಯಾವ್ಯಾವ ದಿನ ಯಾವ್ಯಾವ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ ಅಲ್ವಾ. ಈ ಅಧ್ಯಾಯದಲ್ಲಿ ನಾವೇನರ ಬಗ್ಗೆ ತಿಳ್ಕೊತೀವಿ ಅಂದರೆ ವೇದಿಕಾ ಪೂಜೆ, ಕಲಸ ಪೂಜೆಯ ವಿಷಯಗಳು. ಅನಂತರ ವಿರೂಪಾಕ್ಷ ಶ್ರೇಷ್ಠಿಯು ವಾಸವಾಂಬೆಯನ್ನು ಸಕಲ ದೇವತೆಗಳಿಗೆ ಅಧಿದೇವತೆಯಾದ ನಿನಗೆ ನಮಸ್ಕಾರ, ಭಕ್ತವತ್ಸಲೇ ನಿನಗೆ ನಮಸ್ಕಾರ, ನಮ್ಮ ಕುಲ ಯಶಸ್ಸಭಿವೃದ್ಧಿಗಾಗಿ ನೀನು ನಮ್ಮಲ್ಲಿ ಜನಿಸಿದೆ, ಸಹೋದರಿಯಾದ ತಾಯೇ ನಮ್ಮ ವಂಶವನ್ನು ಯಾವಾಗಲೂ ಕಾಪಾಡು. ವೇದಿಕಾ ಪೂಜೆ ಮಾಡುವ ವಿಷಯದಲ್ಲಿ ನನಗೊಂದು ಸಂದೇಹವಿದೆ, ಅದನ್ನು ನಿವಾರಿಸಬೇಕು. ಪೂರ್ವದಲ್ಲಿ ನಮ್ಮ ಕುಲವೃದ್ಧರು ಆ ಪೂಜೆಯನ್ನೇಕೆ ಮಾಡಿದರು? ಆ ವೇದಿಕಾ ಸ್ವರೂಪವೆಂಥದು? ಅದರ ಲಕ್ಷಣಗಳೇನು ತಿಳಿಸಬೇಕು ಎಂದು ಪ್ರಾರ್ಥಿಸಿದನು. ಆಗ ಆ ಜಗದಂಬೆಯು ಪರಮರಹಸ್ಯವಾದ ವೃತ್ತಾಂತವನ್ನು ನಿಮಗೆ ಹೇಳುತ್ತೇನೆ. ಈ ಪೂರ್ವ ವೃತ್ತಾಂತವನ್ನು ಕೇಳಿ ಇದನ್ನು ಕುಲಭ್ರಷ್ಟರು, ನನ್ನಲ್ಲಿ ಆದರವಿಲ್ಲದವರೂ ಆದ ಇತರರಿಗೆ ಹೇಳಿದವರಿಗೆ ನರಕ ಉಂಟಾಗುವುದು. ಆದ್ದರಿಂದ ಸರ್ವ ವಿಧದಲ್ಲಿ ಇದು ನಮ್ಮ ಕುಲರಹಸ್ಯ. ಪೂರ್ವದಲ್ಲಿ ಚಿತ್ರಕಂಠ ಗಂಧರ್ವನ ಶಾಪದಿಂದ ಕೀರ್ತಿಕನ್ಯಕ ಸುಧೃತಿಯರು ಮೂರ್ಛೆ ಹೋದರು. ಕರುಣಾ ಸಮುದ್ರನಾದ ನಂದೀಶ್ವರನು ಅವರ ಮದುವೆಗೆ ಬಂದಿದ್ದನು. ನಿಶ್ಚೇಷ್ಟಿತರಾದ ನವವಧೂವರರನ್ನು ನೋಡಿ ನಂದೀಶ್ವರನು ಇಬ್ಬರು ದೇವತೆಗಳನ್ನು ಮನಸ್ಸಿನಲ್ಲಿಯೇ ಧ್ಯಾನ ಮಾಡಿದನು. ಧ್ಯಾನ ಮಾತ್ರದಿಂದ ದೇವತೆಯರು ಹತ್ತಿರ ಬಂದರು. ಅವರೇ ಕೋನಕಮಲಾದೇವಿ ಎಂಬ ಲಕ್ಷ್ಮಿಯೂ ವಿಂಧ್ಯವಾಸಿನಿ ಎನಿಸಿದ ಪಾರ್ವತಿಯು. ಇವನು ನಂದೀಶ್ವರನಿಂದ ಪೂಜಿಸಲ್ಪಟ್ಟು ಪ್ರೀತಿಯಿಂದ ವಧೂವರರನ್ನು ನೋಡಿ ಕಲಶಗಳಾಗಿ ಮಾರ್ಪಟ್ಟರು. ಆಗ ವಧೂವರರಿಂದ ಆ ಕಲಶಗಳು ಸನ್ನಿಧಾನಕ್ಕೆ ಸಮರ್ಪಿತವಾದವು. ಕೂಡಲೇ ವಧೂವರರ ಪ್ರಾಣಗಳು ಸೂಕ್ಷ್ಮ ರೂಪದಲ್ಲಿ ಆ ಕಲಶಗಳನ್ನು ಸೇರಿದವು. ಪ್ರವೇಶಿಸಿದ ಮಾತ್ರಕ್ಕೆ ಕಲಶಗಳಿಗೆ ಪ್ರಾಣ ಪ್ರತಿಷ್ಠೆಯುಂಟಾಯಿತು. ನಂದೀಶ್ವರನ ಆಜ್ಞೆಯಂತೆ ವೈಶ್ಯರು ಶೀಘ್ರವಾಗಿ ಆ ಕಲಶಗಳನ್ನೆತ್ತಿಕೊಂಡು ಕಲ್ಪವೃಕ್ಷವನ್ನು ಪ್ರವೇಶಿಸಿದರು. ಅನಂತರ 7 ರಾತ್ರಿಗಳವರೆಗೆ ಮಾತ್ರವಿರುವ ಗಂಧರ್ವನ ಮಾಯೆಯು ತನ್ನಂತೆ ತಾನು ಬಿಟ್ಟು ಹೋಯಿತು. ಸಂತುಷ್ಟರಾದ ವೈಶ್ಯರು ನಂದೀಶ್ವರನನ್ನು ಪೂಜಿಸಿದರು. ಆಗ ನಂದೀಶ್ವರನು ಅವರಿಗೆ ಚಿತ್ರಕಂಠನ ಮಾಯಾ ಪ್ರಭಾವವನ್ನು ಹೇಳಿ, ಕಲ್ಪಾಂತರದವರೆಗೆ ಲೋಕದಲ್ಲಿ ನಿಮ್ಮ ವಂಶದ ವಿವಾಹ ಕಾಲದಲ್ಲಿ ಗಂಧರ್ವ ಸಂಬಂಧವಾದ ಮಾಯೆಯ ಉಪದ್ರವವೂ ಇರುತ್ತದೆ. ಆದ್ದರಿಂದ ವಧೂವರರನ್ನು ಮಾಯೆಯಿಂದ ರಕ್ಷಿಸಲು ಕಲಶರೂಪವಾದ ಲಕ್ಷ್ಮೀ ಪಾರ್ವತಿಯರನ್ನು ವಿವಾಹ ಕಾಲದಲ್ಲಿ ವಿದ್ಯುಕ್ತ ಪ್ರಕಾರವಾಗಿ ಪೂಜಿಸಬೇಕು. ಪ್ರಾಣರೂಪರಾದ ವಧೂವರರೇ ಶುಭಾಶುಭ ದೃಷ್ಟಾಂತವನ್ನು ಸೂಚಿಸುವ ಈ 2 ಕಲಶಗಳನ್ನು ಕಂಕಣ ವಿಸರ್ಜನೆಯವರೆಗೆ ಭದ್ರವಾಗಿ ಕಾಪಾಡಬೇಕು. ಈ ಕಾರಣದಿಂದ ವೈಶ್ಯರಿಗೆ ಸರ್ವ ವಿಧದಿಂದ ವೇದಿಕಾ ಪೂಜೆ ಅವಶ್ಯಕ. ಓ ವೈಶ್ಯಶ್ರೇಷ್ಠರೇ, ನಿಮ್ಮ ಪೂರ್ವಜರ ಧರ್ಮವನ್ನು ಆಚರಿಸಿರಿ. ನಾನು ಹೇಳಿದ ಪಾವನಕರವಾದ ಮಂಗಳಕರವಾದ ಚರಿತ್ರೆಯನ್ನು ಯಾರು ಶ್ರದ್ಧೆಯಿಂದ ನೆನೆಯುವರೋ ಅವರಿಗೆ ಧನಧಾನ್ಯಗಳನ್ನೂ ನಾನಾ ವಿಧ ರತ್ನಗಳನ್ನೂ ವೈಭವವನ್ನೂ ಔದಾರ್ಯವನ್ನೂ ಸೌಶೀಲ್ಯ ಸದ್ವೃತ್ತಿಗಳನ್ನೂ ನಾನು ನೀಡುವೆನು. ಮಕ್ಕಳೇ, ಮತ್ತೇನು ಬೇಕು ಕೇಳಿ ಎಂದಳು. ಆಗ ವಿರೂಪಾಕ್ಷನು, ಭಗವತಿಯಾದ ನೀನು ಹೇಳಿದ ಪುರಾತನ ಧರ್ಮಗಳು ಪೂಜಾರ್ಹವಾಗಿವೆ. ಈ ಸಕಲ ಧರ್ಮಗಳ ತಪೋನಿಯಮಗಳು ಯಾವುದರಲ್ಲಿ ಲೀನವಾಗುತ್ತವೋ, ಯಾವ ಕಾರ್ಯವನ್ನು ಮಾಡಿದರೆ ಸಕಲ ಧರ್ಮ ಫಲವನ್ನು ಮಾನವರು ಹೊಂದುವರೋ, ಯಾವ ಕಾರ್ಯದಿಂದ ಸಕಲ ಯಜ್ಞ ಫಲಗಳು ಸಿದ್ಧಿಸುವವೋ, ಯಾವ ಕಾರ್ಯದಿಂದ ಬ್ರಹ್ಮ ರುದ್ರಾದಿಗಳು ವಶವಾಗುವರೋ, ಯಾವ ಕಾರ್ಯದಿಂದ ಮಹಾಪಾತಕಗಳು ನಿವಾರಣೆಯಾಗುವವೋ, ಯಾವ ಕಾರ್ಯದಿಂದ ಸಮಸ್ತ ಫಲಗಳು ಸಿದ್ಧಿಸುವವೋ ಅಂತಹ ಧರ್ಮ ಕಾರ್ಯವನ್ನು ಕಲಿದೋಷಗಳು ನಮ್ಮನ್ನಂಟದಂತೆ ಕಾಪಾಡಲು ಕರುಣಾ ಸಮುದ್ರೆಯಾದ ತಾಯೇ ಹೇಳು ಎಂದನು. ಆಗ ವಾಸವಿ, ಉತ್ತಮರೇ, ನಿಮಗೆ ಮಂಗಳವಾಗಲಿ. ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಯಾವ ಧರ್ಮವನ್ನನುಸರಿಸಿ ಕೊಂಡಾಡುತ್ತಿರುವರೋ ಅಂತಹ ಪರಮ ಮಂಗಳಕರ ರಹಸ್ಯ ಧರ್ಮವನ್ನು ನಿಮಗೆ ತಿಳಿಸುತ್ತೇನೆ. ಬ್ರಹ್ಮ ಹತ್ಯಾಪಾತಕನಿಗೆ, ಗುರುದ್ರೋಹಿಗೆ, ಕೃತಜ್ಞನಿಗೆ ನೀವಿದನ್ನು ಹೇಳಬಾರದು. ಮಕರ ಮಾಸವು ಸಮೀಪಿಸಿದೊಡನೆ ಸಕಲ ದೇವತೆಗಳು ಆದ್ಯಂತರಹಿತನಾದ ಶ್ರೀ ಮಹಾವಿಷ್ಣುವಿನ ವೈಕುಂಠದ ಬಾಗಿಲುಗಳು ತೆರೆದವೆಂದು ತಿಳಿದು ಅದನ್ನು ಹೊಂದುವುದಕ್ಕಾಗಿ ಬ್ರಹ್ಮ ಸಂಬಂಧವಾದ ದೇಹವನ್ನು ಪಡೆದು ಭೂಮಿಯಲ್ಲಿ ವಾಸಿಸುವರು. ಓ ಮಕ್ಕಳೇ, ನೀವು ಆ ಬ್ರಾಹ್ಮಣರನ್ನು ಭಕ್ತಿಯಿಂದ ಪೂಜಿಸಿದರೆ ಮನೋಭಿಷ್ಟಗಳು ಸಿದ್ಧಿಸುವುವು. ಬ್ರಾಹ್ಮಣರ ಅರ್ಚನೆಯು ಬ್ರಹ್ಮ ಹತ್ಯಾದಿ ಪಾಪಗಳಿಂದ ವಿಮುಕ್ತಿ ನೀಡುವುದು. ತ್ರಿಮೂರ್ತಿಗಳ ದೇಹಗಳು ವಿಪ್ರದೇಹಿಗಳೆಂದು ಹೇಳಲಾಗುತ್ತಿದೆ. ಬ್ರಾಹ್ಮಣ ವೃತ್ತಿಗೆ ಲೋಪ ಮಾಡಿದರೆ, ಅವರನ್ನು ಅಪಹಾಸ್ಯ ಮಾಡಿದರೆ, ಅವರನ್ನು ಹೊಡೆದರೆ, ಅವರ ಕೋಪದಿಂದ ಯಾಗಾದಿ ತಟಾಕ ನಿರ್ಮಾಣಗಳನ್ನು ಮಾಡಿದ್ದರೂ ಕೂಡ ದೇವತೆಗಳಿಂದ ನಾಶ ಹೊಂದುವರು. ಕಲಿಯುಗದಲ್ಲಿ ದೇವತೆಗಳು ಬ್ರಾಹ್ಮಣ ರೂಪದಿಂದ ಸಂಚರಿಸುತ್ತಾರೆ. ಆದ್ದರಿಂದ ಬ್ರಾಹ್ಮಣೋತ್ತಮರನ್ನು ಪೂಜಿಸಿರಿ. ಕಲಿದೋಷದ ಭೀತಿಯು ನಿಮಗೆ ಬರಲಾರದು. ಬ್ರಾಹ್ಮಣರನ್ನು ಪೂಜಿಸದೆ ವೈಶ್ಯರು ಭೋಜನ ಮಾಡಬಾರದೆಂದು ಮನುವೇ ಹೇಳಿದ್ದಾನೆ. ಆದ್ದರಿಂದ ಬ್ರಾಹ್ಮಣ ಶ್ರೇಷ್ಠರನ್ನು ಪೂಜಿಸಿ ನೀವು ಶಾಶ್ವತ ಕೀರ್ತಿಯನ್ನು ಪಡೆದು ಸುಖವಾಗಿರಿ ಎಂದಳು.
ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ. ಧನ್ಯವಾದಗಳು. ಜೈ ವಾಸವಿ.